ಇನ್ನು ತುಲಾರಾಶಿ ಗಮನಿಸೋಣ. ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅಧಿಕಾರದ ಬಲ, ವ್ಯಾಪಾರ ಲಾಭ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ. ಅದಕ್ಕೆ ಕಾರಣ ಜನ್ಮದಲ್ಲಿ ಮಾಂದಿ ಸಂಚರಿಸೋದು ಸೋಮವಾರ ಮಂಗಳವಾರದ ಮಟ್ಟಿಗೆ. ಹೀಗಾಗಿ ಅಲ್ಲಿ ಸ್ವಲ್ಪ ನಿಮಗೆ ತಲೆನೋವು, ಕಣ್ಣಿನ ಬಾಧೆ, ಈ ಥರದ್ದು ಒಂದು ಸಣ್ಣ ಪುಟ್ಟ ತೊಡಕು. ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಫೈನಾನ್ಸ್, ಪತ್ರಿಕಾ ಕ್ಷೇತ್ರದವರು, ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಶುಕ್ರ ಅಷ್ಟಮದಲ್ಲಿ ಸಂಚರಿಸುವಾಗ ವಸ್ತು ನಷ್ಟವಾಗಿದ್ದರೆ ಅದು ವಾಪಸ್ ಸಿಗುತ್ತೆ ಅಂತ. ಎಲ್ಲೋ ಇಟ್ಬಿಟ್ಟಿರ್ತೀರ, ಮರ್ತೋಗಿರ್ತೀರ, ಈಗ ನೆನಪಾಗ್ಬಿಡುತ್ತದು. ಇಂಥ ಕಡೆ ಇರಬೇಕು, ತಡಿ ನೋಡೋಣ ಅಂತ. ಆ ಥರದ್ದೊಂದು ಸಿಗುವಿಕೆ, ಆ ಥರದ್ದೊಂದು ಬಲ ಫಲ ಎರಡೂ ತುಂಬ ಚೆನ್ನಾಗಿದೆ. ಮತ್ತು ಶತ್ರುಗಳು ದೂರ ಆಗ್ತಕ್ಕಂಥದ್ದು, ದುಃಖ ದೂರ ಆಗ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ದುಃಖವನ್ನು ಕೊಡ್ತಕ್ಕಂಥದ್ದು ಗ್ರಹ ಅಷ್ಟಮಾಧಿಪತಿ. ಅವನು ಆ ಭಾವದಲ್ಲಿ ಸಂಚರಿಸ್ತಾ ಇದ್ದರೆ ದುಃಖ ನಿವಾರಣೆಯಾಗುತ್ತೆ. ಮನಸ್ಸಿಗೆ ಒಂದು ಮುದ, ಹಿತ ಇವೆಲ್ಲ ಬರ್ತಕ್ಕಂಥ ಸಾಧ್ಯತೆ. ಸ್ತ್ರೀಯರಿಗಂತೂ ಲಾಭದಾಯಕವಾಗಿದೆ. ಹಿರಿಯರಿಂದ ಸಹಕಾರ ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಶುಭ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಇನ್ನು ಅಂತ್ಯ ಭಾಗ ನೋಡೋಣ. ತುಲಾರಾಶಿಯವರಿಗೆ ವಾರದ ಅಂತ್ಯದಲ್ಲಿ ನಿಮಗೆ ಚಂದ್ರ ಜನ್ಮದಲ್ಲೇ ಸಂಚರಿಸ್ತಾನೆ. ವೃತ್ತಿಯಲ್ಲಿ ಹೊಸ ಅವಕಾಶ ಸಿಗ್ತಕ್ಕಂಥ ಸಾಧ್ಯತೆ. ಸ್ತ್ರೀಯರಿಗೆ ಒಂದು ಆ ಅಧಿಕಾರದ ಬಲ ಅನ್ನೋದನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಶುಭ ಫಲ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಶುಕ್ರನೂ ಚೆನ್ನಾಗಿದ್ದಾನೆ, ಚಂದ್ರನೂ ಚೆನ್ನಾಗಿದ್ದಾನೆ ಅಂದರೆ ಸ್ತ್ರೀಯರು ಸೌಖ್ಯವಾಗಿರ್ತಾರೆ ಅಂತ ಅರ್ಥ. ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರಾ, ಸೌಖ್ಯವನ್ನು ಕಾಣ್ತೀರಾ, ಹೆಚ್ಚಿನ ಬಲ ಕಾಣ್ತಾ ಹೋಗ್ತೀರಾ. ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಬರಬಹುದು ನಿಮಗೆ ಕೊನೆಯ 2 ದಿವಸ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಸಮಾಧಾನ, ವಿಘ್ನಗಳನ್ನು ಸೂಚಿಸ್ತಕ್ಕಂಥ ಸಾಧ್ಯತೆ ಇದೆ ಕೊನೆಯಲ್ಲಿ, ಶುಕ್ರವಾರ ಮತ್ತು ಶನಿವಾರದ ಮಟ್ಟಿಗೆ. ಉಳಿದ ಹಾಗೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಅದರ ನಿವಾರಣೆ ಮಾಡ್ಕೋಬೇಕು. ಅದರ ನಿವಾರಣೆಗೆ ಗಣಪತಿ ಪ್ರಾರ್ಥನೆ ಮಾಡಿ. ಇಷ್ಟ ದೇವತಾರಾಧನೆ ಜೊತೆಗೆ ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿದರೆ, ಇದರ ಜೊತೆಗೆ ಗಣಪತಿಗೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ ಶುಕ್ರವಾರ ಶನಿವಾರ 2 ದಿವಸ ಹೋಗಿ ಬನ್ನಿ. ಅದು ಈ ವಾರವನ್ನೇ ನಿಮಗೆ ಸಮಾಧಾನ ಮಾಡಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.